ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಕುಂಭರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಆಗಸ್ಟ್ ತಿಂಗಳು ಕುಂಭರಾಶಿಯವರಿಗೆ ನಷ್ಟಕ್ಕಿಂತ ಲಾಭವೇ ಜಾಸ್ತಿ. ಅದರ ಕೆಲವೊಂದು ವಿಚಾರಗಳನ್ನು ಸರಿಪಡಿಸ್ಕೊಂಡ್ರೆ ಅದು ದ್ವಿಗುಣವಾಗತಕ್ಕಂಥದ್ದು. ಬ್ಯಾಲೆನ್ಸ್ ಆಗಿ ಈ ಸಂಪೂರ್ಣ ತಿಂಗಳು ಖುಷಿಯಿಂದ ಒಂದಷ್ಟು ಪ್ರಾಪರ್ಟಿಗಳನ್ನು ಮಾಡಿಕೊಂಡು ಒಂದಷ್ಟು ನೆಮ್ಮದಿಯಾಗಿ ಇರತಕ್ಕಂಥ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿಕೊಂಡು ಆರಾಮ್ಸೆ ಬದುಕ್ಬೋದು. ಕುಂಭರಾಶಿಯವರಿಗೆ ಈ ಮಾಸ ಒಂದಷ್ಟು ಚಾಲೆಂಜಿಂಗ್ಗಳು ಬಹಳ ಎದುರಾಗತ್ತೆ. ಆದರೆ ಅವರ ಬುದ್ಧಿ ಚಾತುರ್ಯದಿಂದ, ಅವರ ತಾಳ್ಮೆಯಿಂದ ಎಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಂಡು ದಿಗ್ವಿಜಯ ಪ್ರಾಪ್ತಿ ಮಾಡಿಕೊಳ್ತಾರೆ. ಪ್ರಮುಖವಾಗಿ ನಿರುದ್ಯೋಗಿಗಳಿಗೆ ಈ ಮಾಸ ಉತ್ತಮ ಪ್ರಯತ್ನವನ್ನು ಪಟ್ಟರೆ ಕೆಲಸದ ಭಾಗ್ಯ ಲಭಿಸತಕ್ಕಂಥದ್ದು. ಯಾರು ಅನ್ಎಂಪ್ಲಾಯೀಸ್ಗಳು ತುಂಬ ಕುಂಭರಾಶಿಯಲ್ಲಿದ್ದವರು ಒದ್ದಾಡ್ತಾ ಇದ್ದೀರಿ, ಕೆಲಸ ಸಿಗ್ತಾ ಇಲ್ಲ, ಇರತಕ್ಕಂಥ ಕೆಲಸದ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲ, ಮಾಡ್ತಕ್ಕಂಥ ಕೆಲಸ ಬಹಳ ಪ್ರೆಷರ್ ಇದೆ, ಸಂಬಳ ಸಾಕಾಗ್ತಾ ಇಲ್ಲ, ಬಹಳ ದೂರ ನಾನಾ ರೀಸನ್ಸ್ ಇರ್ಬೋದು, ಅಥವಾ ಕೆಲವರು ಕೆಲಸವೇ ಸಿಗದೆ ಒದ್ದಾಡ್ತಿರ್ಬೋದು. ಅಂಥವರು ಈ ಮಾಸ ಪ್ರಯತ್ನ ಜಾಸ್ತಿ ಪಡಿ. ಖಂಡಿತ ಕೆಲಸದ ಕ್ಷೇತ್ರದಲ್ಲಿ ಮನಸ್ಸಿಗೆ ತೃಪ್ತಿಕರವಾಗತಕ್ಕಂಥ ಕೆಲಸ ನಿಮಗೆ ಲಭಿಸತಕ್ಕಂಥದ್ದು, ಅದರ ಸಂಶಯವೇ ಬೇಡ. ಇನ್ನು ಈ ಮಾಸ ಪ್ರಾಪರ್ಟಿಗಳನ್ನು ಪರ್ಚೇಸ್ ಮಾಡ್ತೀರಿ, ಮನೆಗಳನ್ನು ನವೀಕರಿಸ್ಕೊಳ್ತೀರಿ, ಸೈಟನ್ನು ಪರ್ಚೇಸ್ ಮಾಡುವಂಥರಾಗ್ತೀರಾ. ಅದು ಶುಭದಾಯಕ ಲಾಭದಾಯಕವಾಗುತ್ತೆ. ನಿಮ್ಮ ಕೆಲಸ ಕಾರ್ಯ ವ್ಯಾಪಾರದ ಕ್ಷೇತ್ರದಲ್ಲಿ ನಿಮ್ಮ ಸ್ನೇಹಿತರ ಸಹಕಾರದಿಂದ ಶುಭ ರೀತಿಯಲ್ಲಿ, ಅದು ಒಳ್ಳೆಯ ರೀತಿಯಲ್ಲಿ ಲಾಭವನ್ನು ಪಡೆದುಕೊಳ್ಳುವಂಥರಾಗ್ತೀರಿ. ಇದು ಪ್ಲಸ್ ಪಾಯಿಂಟ್ ನಿಮಗೆ ಈ ಮಾಸ. ಇನ್ನು ಈ ಮಾಸ ಆಧ್ಯಾತ್ಮಿಕವಾಗಿ ಉತ್ತಮ ಲಾಭವನ್ನು ಪಡೆದುಕೊಳ್ತೀರಿ. ಭಗವಂತನ ನಾಮಸ್ಮರಣೆಯನ್ನು ಮಾಡೋ ಮುಖಾಂತರ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಪಡೆದುಕೊಳ್ಳೋ ಮುಖಾಂತರ ಮನಸ್ಸಿಗೆ ತೃಪ್ತಿದಾಯಕ ಅಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಮ ಸ್ನೇಹಿತರೊಂದಿಗೆ ಒಂದಷ್ಟು ವ್ಯಾಲ್ಯೂಬಲ್ ಟೈಮ್ ಅಂದರೆ ಉತ್ತಮವಾದಂಥ ಸಮಯವನ್ನು ಕಳೆಯುವಂಥರಾಗ್ತೀರಾ. ಹಾಗೂ ಮನಸ್ಸಿಗೆ ಇಷ್ಟವಾಗತಕ್ಕಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದು ಲಾಭವನ್ನು ಜಾಸ್ತಿ ಪಡೆದುಕೊಳ್ಳುವಂಥರಾಗ್ತೀರಾ. ಈ ಮಾಸ ಕುಂಭರಾಶಿಯವರಿಗೆ ಹೊಸ ಸ್ನೇಹಿತರ ಮಿಲನವಾಗುತ್ತೆ. ಅವರೊಂದಿಗೆ ಉತ್ತಮ ಬಾಂಡಿಂಗನ್ನು ವೃದ್ಧಿ ಮಾಡಿಕೊಳ್ತೀರಿ, ಸೂಚನೆ ಸಲಹೆಗಳನ್ನು ಪಡೆದುಕೊಳ್ತೀರಿ. ಅದು ಶುಭದಾಯಕವಾಗಿ ನಿಮಗಾಗುತ್ತೆ. ಕಂಡ ಕನಸುಗಳು ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಈಡೇರತಕ್ಕಂಥದ್ದಾಗುತ್ತೆ. ಕನಸನ್ನು ಕಂಡಿರ್ತೀರಿ ನೀವು, ಈಗ ಆಗಬೇಕು, ಈಗ ನಡಿಬೇಕು, ಈ ರೀತಿ ಬದಲಾವಣೆ ಆಗಬೇಕು, ಈ ರೀತಿ ಲಾಭದಾಯಕವಾಗಬೇಕು ಅಂತ ಎಲ್ಲ ಕಂಡ ಕನಸುಗಳು ಈ ಮಾಸದಲ್ಲಿ ನೆರವೇರತಕ್ಕಂಥದ್ದಾಗುತ್ತೆ. ಶುಭವನ್ನು, ಲಾಭವನ್ನು ಹಾಗೂ ಅಭಿವೃದ್ಧಿಯನ್ನು ನೋಡುವಂತಾಗ್ತಾರೆ ಜೀವನದಲ್ಲಿ. ನಿಮ್ಮ ಆತ್ಮವಿಶ್ವಾಸ ಹಾಗೂ ಕುಟುಂಬದವರ ಸಹಕಾರ ಖಂಡಿತವಾಗಿ ಕುಂಭರಾಶಿಯವರಿಗೆ ಇನ್ನೂ ಒಳ್ಳೆಯ ಪಾಸಿಟಿವ್ ಉತ್ತೇಜನವನ್ನು ಕೊಡುತ್ತೆ ಕೆಲಸ ಕಾರ್ಯದಲ್ಲಿ. ಅದು ಅಭಿವೃದ್ಧಿಯ ವಿಚಾರದಲ್ಲೂ ಕೂಡ ನಾನಾ ರೀತಿಯ ಮೊದಲನ್ನು ನೋಡಿಕೊಂಡು ಅದರ ಅಡೆತಳನ್ನೆಲ್ಲವೂ ಕೂಡ ಕ್ಲಿಯರ್ ಮಾಡಿಕೊಂಡು ಸೆಟಲ್ ಆಗತಕ್ಕಂಥ ಸಂದರ್ಭ ಬರುತ್ತೆ ಈ ಮಾಸದಲ್ಲಿ. ಈ ಮಾಸ ಪ್ರಮುಖವಾಗಿ ಯಾರು ಭೂ ವ್ಯವಹಾರಗಳನ್ನು ಮಾಡ್ತಾರೋ ಅವರಿಗೆ ಶುಭದಾಯಕ ಮಾಸ, ಲಾಭದಾಯಕ ಮಾಸ. ಈ ಮಾಸ ಕುಂಭರಾಶಿಯವರು ಖಂಡಿತವಾಗಿಯೂ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಆ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ 2 ಬಾರಿ ಆಲೋಚನೆ ಮಾಡಿ, ಅದನ್ನು ಪರಿಶೀಲನೆ ಮಾಡಿ, ತದನಂತರ ನಿರ್ಧಾರವನ್ನು ತೆಗೆದುಕೊಳ್ಳುವಂತರಾಗಿ ಖಂಡಿತ ಶುಭದಾಯಕವಾಗಿ, ಲಾಭದಾಯಕವಾಗಿ ಅದು ನಿಮ್ಮನ್ನು ಕೈ ಹಿಡಿಯುವಂತಾಗುತ್ತೆ. ಇನ್ನು ಈ ಮಾಸ ಇರತಕ್ಕಂಥ ಸಣ್ಣ ಪುಟ್ಟ ಗೊಂದಲಗಳು, ಅಂದರೆ ನಿಮ್ಮ ಸ್ನೇಹಿತರಲ್ಲಿರತಕ್ಕಂಥ ಗೊಂದಲಗಳನ್ನು ದೂರ ಮಾಡ್ಕೊಳ್ತೀರಿ. ಮನಸ್ಸಿಗೆ ಅವರೊಂದಿಗೆ ಒಳ್ಳೆ ಬಾಂಡಿಂಗ್ ವೃದ್ಧಿ ಆಗ್ತಾ ಇದೆಯಪ್ಪ, ಮತ್ತೆ ನಾವು ಮೊದಲಂಗೆ ತುಂಬ ಚೆನ್ನಾಗಿ ಆಗ್ತಿದ್ದೀವಿ ಅಂಥೇಳಿ ಸಮಾಧಾನವನ್ನು ಪಡ್ಕೊಳ್ತೀರಿ. ಅದು ಮನಸ್ಸಿಗೆ ನೆಮ್ಮದಿಯನ್ನು ತಂದು ಕೊಡತಕ್ಕಂಥದ್ದಾಗತ್ತೆ. ಈ ಮಾಸ ಕುಂಭರಾಶಿಯವರು ಯಾವುದೇ ಕಾರಣಕ್ಕೂ ಯಾರ ಬಳಿಯೂ ಕೂಡ ನಿಮ್ಮ ಸೀಕ್ರೆಟ್ಸನ್ನು ಹೇಳ್ಕೊಳ್ಬೇಡಿ. ನಿಮ್ಮ ಸೀಕ್ರೆಟ್ಸನ್ನು ಹೇಳ್ಕೊಂಡೇ ಆಗಿದ್ದೇ ಆದರೆ ಖಂಡಿತ ಅದನ್ನು ಇಟ್ಕೊಂಡು ನಿಮ್ಮನ್ನು ಆಟ ಆಡಿಸುವಂಥರಾಗ್ತಾರೆ ಭವಿಷ್ಯದಲ್ಲಿ. ನಿಮ್ಮ ಜುಟ್ಟನ್ನು ನೀವೇ ತೆಗೆದುಕೊಂಡು ಬೇರೆಯವ್ರ ಕೈ ಕೊಟ್ಟಂಗೆ ಆಗ್ಬಿಡುತ್ತೆ, ಲಾಕ್ ಆಗ್ತೀರಿ. ಯಾವುದೇ ಕಾರಣಕ್ಕೂ ಕುಂಭರಾಶಿಯವರು ಈ ತಪ್ಪನ್ನು ಈ ಮಾಸ ಮಾಡುವಂಥರಾಗಬೇಡಿ. ಅಗೇನ್, ಕುಟುಂಬದಲ್ಲಿ ಇನ್ಯಾವುದೋ ವಿಚಾರಕ್ಕೆ, ಇನ್ಯಾವುದೋ ಟಾಪಿಕ್ಕಿಗೆ ನೀವು ಜಗಳ ಆಡಿಕೊಂಡು ಮನಃಶಾಂತಿನ ಕೆಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ನಿಮ್ಮ ತಪ್ಪೇ ಇಲ್ಲ, ನಿಮ್ಮ ಕುಟುಂಬದವ್ರದ್ದು ಇನ್ವಾಲ್ವ್ಮೆಂಟೇ ಇಲ್ಲ ಯಾರ್ದು. ಇನ್ಯಾರೋ ತಪ್ಪು ಮಾಡಿರ್ತಾರೆ, 3 ವ್ಯಕ್ತಿ ಬಂದು ಏನೋ ಚಾಡಿ ಹೇಳಿರ್ತಾನೆ, ಅದನ್ನೇ ಸತ್ಯ ಅಂತ ನಂಬ್ಕೊಂಡು ಜಗಳ ಆಡುವಂಥರಾಗ್ತೀರಾ. ತಾಳ್ಮೆಯಿಂದ, ಪೇಷನ್ಸಿಂದ ಏನೇನಾಯಿತು ಫಸ್ಟು ಕ್ಲಾರಿಟಿ ತೆಗೆದುಕೊಳ್ಳಿ, ನಂತರವೇ ಪ್ರತಿಯೊಂದು ವಿಚಾರಗಳು ಕೂಡ ಬಗೆಹರಿಯತಕ್ಕಂಥದ್ದು. ಇಲ್ಲ ಅಂದರೆ ಸಂಕಷ್ಟವನ್ನು ಬಹಳ ದೊಡ್ಡ ಮಟ್ಟಿಗೆ ಎದುರಿಸಬೇಕಾಗ್ಬಿಡುತ್ತೆ. ಇನ್ನು ಈ ಮಾಸ ಖಂಡಿತವಾಗಿಯೂ ಬರತಕ್ಕಂಥ ಅತಿಥಿಗಳೇ ನಿಮ್ಮ ಮನೆಗೆ ಶತ್ರುಗಳಾಗ್ಬಿಡ್ತಾರೆ. ಬರತಕ್ಕಂಥವ್ರು ಸುಮ್ಮನೆ ಬಂದು ಹೋಗೋದಿಲ್ಲ, ಏನೋ ಅಂತಂದು ಇಟ್ಬಿಟ್ಟು ಬೀಳ್ತಾರೆ, ಅಥವಾ ಯಾವುದೋ ಒಂದು ವಿಚಾರವನ್ನು ನಿಮ್ಮನ್ನು ಹೇಳಿ ಡಿಸ್ಟರ್ಬ್ ಮಾಡೋಗ್ತಾರೆ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಅಶಾಂತಿ, ಮನಸ್ಸಿಗೆ ನೆಮ್ಮದಿ ಕೆಡತಕ್ಕಂಥದ್ದು, ಸ್ವಲ್ಪ ಡಿಪ್ರೆಷನ್ಗೆ ಹೋಗತಕ್ಕಂಥ ಚಾನ್ಸಸ್ಸು ಕೂಡ ಕುಂಭರಾಶಿ ಕೆಲವರಿಗೆ ಈ ಮಾಸ ಇರುತ್ತೆ.
ಮಾನಸಿಕ ಗೊಂದಲ ಯಾವುದೂ ಕೂಡ ಆಗ್ತಾ ಇಲ್ವ, ಏರಿಳಿತ ತುಂಬ ಇದೆಯಲ್ಲ ಅಂತ ಮನಸ್ಸಿಗೆ ಕೊರಗುಂಟಾಗುತ್ತೆ. ಕೆಲವು ಬಿಸ್ನೆಸ್ ಮಾಡೋರಿಗೆ, ಕುಂಭರಾಶಿ ಇರತಕ್ಕಂಥವ್ರಿಗೆ ಈ ಮಾಸ ಬಹಳ ಏರಿಳಿತವಾಗುತ್ತೆ. ಒಂದು ಸಿಕ್ಕಾಪಟ್ಟೆ ಲಾಭ, ಸಿಕ್ಕಾಪಟ್ಟೆ ನಷ್ಟ. ಮಧ್ಯಮ, ಕೆಲಸಗಾರ ಸಹಾಯ ಮಾಡ್ತಾ ಇಲ್ಲ ನಿಮಗೆ, ಕೆಲಸಕಾರ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಕಿರಿಕಿರಿ, ಪ್ರತಿನಿತ್ಯವೂ ಕೂಡ ಕಷ್ಟ. ಈ ಥರ ನಾನಾ ರೀತಿಯ ಸಂಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಳ್ಳತಕ್ಕಂಥ ಚಾನ್ಸಸ್ ಇರುತ್ತೆ, ಜಾಗೃತವಾಗಿರಿ. ಇನ್ನು ಈ ಮಾಸ ಖರ್ಚು ಎಷ್ಟಿರುತ್ತೆ ಅಂದರೆ, ಎಷ್ಟು ಸಂಪಾದನೆ ಇರುತ್ತೆ ಅಷ್ಟೇ ಖರ್ಚಿರುತ್ತೆ ಕುಂಭರಾಶಿಯವರಿಗೆ. ಸ್ವಲ್ಪ ಖರ್ಚು ವೆಚ್ಚಿನ ಬಗ್ಗೆ ಗಮನ ಹರಿಸತಕ್ಕಂಥದ್ದು. ಕುಟುಂಬದವರು ನಿಮ್ಮನ್ನು ಉದಾಸೀನ ಮಾಡ್ಬೋದು, ನೆಗ್ಲೆಕ್ಟ್ ಮಾಡ್ತಾರೆ ಈ ಮಾಸ. ಅದು ಬಹಳ ನಿಮಗೆ ಬೇಜಾರಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಸತ್ಯತೆಯಲ್ಲಿದ್ದರೂ ಕೂಡ ನನ್ನನ್ನು ನೆಗ್ಲೆಕ್ಟ್ ಮಾಡಿಬಿಟ್ರಲ್ಲ, ನಾನೊಬ್ಬನ ಮನೆ ಸದಸ್ಯನಾಗಿ ನೋಡಲೇ ಇಲ್ವಲ್ಲ ಕೆಲವೊಂದು ವಿಚಾರಕ್ಕೆ ಅಂತ ಬಹಳ ದುಃಖಕ್ಕೀಡಾಗ್ತೀರಿ. ಏನು ಮನಃಶಾಂತಿಗಳನ್ನು ಹಾಳು ಮಾಡ್ಕೋಬೇಡಿ, ಕೆಲಸದಲ್ಲಿ ಫೋಕಸ್ ಮಾಡ್ಕೊಳ್ಳಿ. ಖಂಡಿತ ಭವಿಷ್ಯದಲ್ಲಿ ನಿಮ್ಮ ವ್ಯಾಲ್ಯೂ ಏನು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಹಿಂದೆ ಬರತಕ್ಕಂಥ ಸಂದರ್ಭ, ಸಿಚುವೇಶನ್ಸ್ ಖಂಡಿತ ಉತ್ಪತ್ತಿ ಆಗುತ್ತೆ. ಈ ಮಾಸ ದೂರದ ಪ್ರವಾಸ ಮಾಡತಕ್ಕಂಥವ್ರು ಸ್ವಲ್ಪ ಜಾಗೃತವಾಗಿರಿ. ಯಾರು ಕುಂಭರಾಶಿಯವರು ಕಾರ್ ಡ್ರೈವರ್ ಆಗಿದ್ದೀರಿ, ಟ್ರಾವೆಲ್ಸ್ ಯಾರು ಓಡಿಸ್ತೀರಿ, ಅಥವಾ ದೂರದ ಪ್ರವಾಸಗಳಿಗೆ ಗೈಡಾಗಿ ಯಾರು ಹೋಗ್ತೀರಿ, ಕುಂಭರಾಶಿ ಇರತಕ್ಕಂಥ ಜಾಗೃತವಾಗಿ ಹೋಗಿ ಬನ್ನಿ. ಅಥವಾ ತುಂಬ ಜಾಗೃತವಾಗಿ ವೆಹಿಕಲ್ನ ಡ್ರೈವ್ ಮಾಡಿ. ಇಲ್ಲದರೆ ನಾನಾ ರೀತಿಯ ಸಮಸ್ಯೆಗಳು ಡ್ರೈವಿಂಗ್ ಮಧ್ಯದಲ್ಲಿ, ಅಥವಾ ಅಪಘಾತ ಆಗತಕ್ಕಂಥ ಸಂದರ್ಭ, ಅಥವಾ ಹೆಚ್ಚು ಕಮ್ಮಿ ಆಗತಕ್ಕಂಥ ಸಂದರ್ಭ ಕೂಡ ಇದೆ. ಸ್ವಲ್ಪ ಸೂಕ್ಷ್ಮವಾಗಿ ತೆಗೆದುಕೊಂಡು ವೆಹಿಕಲ್ಸ್ನ ಎಷ್ಟೇ ಅನುಕೂಲಗಳಿದ್ದರೂ ಕೂಡ, ನಿಮಗೆ ಗೊತ್ತಿದ್ರೂ ಕೂಡ ಜಾಗೃತವಾಗಿ ಓಡಿಸುವಂತಾಗಿ. ಇನ್ನು ಈ ಮಾಸ ಕುಂಭರಾಶಿಯವರು ಬೇಡದಂಥ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಸ್ವಲ್ಪ ಮಾನಸಿಕವಾಗಿ ಕುಗ್ಗತಕ್ಕಂಥದ್ದು ಬರುತ್ತೆ. ಎಷ್ಟು ಚಿಂತೆ ಮಾಡಬೇಕು, ಎಷ್ಟು ಆಲೋಚನೆ ಮಾಡಬೇಕು, ಯಾವುದಕ್ಕೆ ಎಷ್ಟು ಸಮಯ ಕೊಡಬೇಕು ಅಷ್ಟೇ ಕೊಡುವಂತರಾಗಿ. ಒಂದ್ಸಲಿ ಅಮೃತವು ಅತಿಯಾದರೆ ವಿಷವಾಗುತ್ತೆ. ಅಂಥ ತಪ್ಪನ್ನು ಮಾಡಿಕೊಂಡು ಭಗವಂತ ಚೆನ್ನಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ನಿಮ್ಮ ಕೈಯಾರ ನೀವೇ ಹಾಳು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ಕುಂಭರಾಶಿಯವರು ಈ ಮಾಸ ಆಂಜನೇಯನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಖಂಡಿತ ಆಂಜನೇಯ ಅನುಗ್ರಹದಿಂದ ಎಲ್ಲ ಸಂಕಷ್ಟ ದೂರವಾಗುತ್ತೆ. ಭಗವಂತ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಉತ್ತಮ ಅನುಗ್ರಹವನ್ನು ಮಾಡಿಕೊಡ್ತಾನೆ. ಯಾರೂ ಇನ್ನು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಿದ್ರೆ, ಅಥವಾ ನೇರವಾಗಿ ಭೇಟಿ ಮಾಡಬೇಕು ಅಂತಿದ್ರೆ, ಮೈಸೂರಿನ ಕುವೆಂಪು ನಗರದಲ್ಲಿ ನಮ್ಮ ಕಚೇರಿ ಇರತಕ್ಕಂಥದ್ದು. ಜ್ಯೋತಿಷ್ಯದ ಮುಖಾಂತರ ಸರಳವಾಗಿ ಹಾಗೂ ಶೀಘ್ರವಾಗಿ ಪರಿಹಾರವನ್ನು ನಾನು ಕೊಡ್ತೇನೆ. ಇಲ್ಲ ನಾವು ತುಂಬ ಬೇರೆ ರಾಜ್ಯ, ಜಿಲ್ಲೆ, ದೇಶದಲ್ಲಿದ್ದೇವೆ, ಸಂಪರ್ಕ ಯಾವ ರೀತಿ ಮಾಡ್ಬೋದಪ್ಪ ಅಂದರೆ, ಕೆಳ ಡಿಸ್ಪ್ಲೇ ಆಗತಕ್ಕಂಥ ನಂಬರ್ ಇದೆ, ಅಲ್ಲಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಮಾತಾಡ್ಬೋದು. www.bhavishyadharshana.com ವೆಬ್ಸೈಟಲ್ಲಿ ಕೂಡ ನಮ್ಮ ಅವೈಲಬಿಲಿಟಿ ಇರುತ್ತೆ. ಅಲ್ಲಿಯೂ ಕೂಡ ನಮ್ಮನ್ನ ಸಂಪರ್ಕ ಮಾಡ್ಬೋದು. ಖಂಡಿತವಾಗಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ಇದನ್ನು ಆಶಿಸ್ತೇನೆ.